ಒಂದು ಮಾತಿದೆ, ನರ್ಕ ಕಳಿಸಿ ನಾಲ್ಗೆ ಸೇರಿಸಿ ಬಾಯಿಗೆ ಹೊಲಿಸಕ್ಕೆ ಬದಲಾಡ್ತೀನಿ ನನ್ನ ಮನಸ್ಸಿಗೆ ಕಾಣೆ ಅಂತ ಗುಂಡಪ್ಪನವರು ಹೇಳಿರೋದು. ಈ ಮಾತಿನ ಅರ್ಥ ಎಷ್ಟು ಚೆನ್ನಾಗಿದೆ ಅಲ್ಲ. ಏನಂದ್ರೆ ಇವತ್ತಿನ ಅಂದ್ರೆ ಈ ಮಾತು ಯಾಕೆ ಹೇಳ್ತೀನಿ, ಈ ಮಾತಿನ ಮೂಲಕ ನನ್ನ ಮಾತು ಯಾಕೆ ಶುರು ಮಾಡ್ಬೇಕು ಅನ್ಕೊಳ್ತೀನಿ ಅಂದ್ರೆ ಹಾಡ್ತೀನಿ. ಮತ್ತೆ ಇವತ್ತು ನಮ್ಮ ಸುತ್ತಮುತ್ತ ನಡೀತಿರ್ತಕ್ಕಂಥ ವಿದ್ಯಮಾನಗಳು, ಘಟನೆಗಳು ಇದೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಬೇಜಾರಾಗುತ್ತೆ, ಮನ್ಸಿಗೆ ಘಾಸಿ ಆಗುತ್ತೆ. ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಕಲಾವಿದ, ನೀವೆಲ್ಲ ಸ್ಟೂಡೆಂಟ್ಸ್, ಓದೋದು, ಹಾಡೋದು, ಆಡ್ಕೊಂಡು, ಕೆಲಸ ಮಾಡ್ಕೊಂಡು, ದುಡ್ಕೊಂಡು, ಬದುಕಟ್ಕೊಳ್ಳೋದು, ಆ ಒಂದು ದೊಡ್ಡ ಹೋರಾಟ, ಆ ಒಂದು ಲೀಗಲ್ ನಾವೆಲ್ಲರೂ ಇರುವಾಗ ವಿನಾಕಾರಣ ಸಂಬಂಧನೇ ಇಲ್ಲ ಯಾರ್ಯಾರೋ ಬರ್ತಾರೆ, ಊರು ಕೇರಿ ಬಗ್ಗೆ ಮಾತಾಡ್ತಾರೆ. ಒಂದು ಕಾಲದಲ್ಲಿ ಮತ ಅಂತ ಹೊಡೆದ್ರು, ಅದಾದ್ಮೇಲಿಂದ ಜಾತಿ ಅಂತ ಹೊಡೆದ್ರು, ಅದಾದ್ಮೇಲಿಂದ ನೀರು ಅಂತ ಕಿತ್ತಾಟ ಶುರು ಮಾಡ್ಬಿಟ್ಟು ತಂದಿಟ್ಬಿಟ್ಟು ತಮಾಷೆ ನೋಡಿದ್ರು. ಈಗ ಭಾಷೆಗೆ ಬಂದಿದ್ದಾರೆ, ಇನ್ಯಾವ್ಯಾವ್ದು ಬರ್ತಾರೋ ಗೊತ್ತಿಲ್ಲ. Yes, definitely we are Indians. We are all the proud Indians. ಆದ್ರೆ ನಾವು ಎಲ್ಲಿ ಬದುಕ್ತಾ ಇದೀವಿ, ನಾವ್ ಎಲ್ಲಿ ಬದುಕು ಕಟ್ಕೊಂಡಿದೀವಿ, ಆ ಒಂದು ಜಾಗಕ್ಕೆ ನಾವು ಕೊಡಬೇಕಾದಂತ ಪ್ರೀತಿ ಅಥವಾ ಗೌರವ ಅಂದ್ರೆ ಆ ಮಣ್ಣಿನ ಭಾಷೆಯನ್ನು ಗೌರವಿಸೋದು, ಆ ಭಾಷೆಯನ್ನ ಮಾತಾಡೋದು, ಆ ಸೊಗಡನ್ನ ಅನುಸರಿಸೋದು, ಅನುಕರಿಸೋದು. ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಇರ್ಲಿ, ಮನೇಲಿ ಮಾತಾಡೋಣ, ನಿಮ್ಮ ಜಾತಿ ಯಾವ್ದಾದ್ರು ಇರ್ಲಿ, ಹೊಸದೊಳಗೆ ಇಟ್ಕೊಳ್ಳೋಣ, ಆಚರಣೆಗಳನ್ನ ಹೊಸದೊಳಗೆ ಇಟ್ಕೊಳ್ಳೋಣ. ಹೊರಗಡೆ ಅಂತ ಬಂದಾಗ ನಾವು ಭಾರತೀಯರು, ವಿ ಆರ್ ಆಲ್ ಇಂಡಿಯನ್ಸ್. ಎಸ್, ದಟ್ ಇಸ್ ಸೋ ಮಚ್ ರೈಟ್, ಬಟ್ none of us has any right to insult any dialect, any language. We should not have linguistic barriers, ಅಲ್ವಾ? ಇಷ್ಟು ಕ್ಲಾರಿಟಿ ನಮ್ಮಲ್ಲಿ ಇರ್ಬೇಕಾದ್ರೆ ಯಾರೋ ಬರ್ತಾರೆ, ಸಂಬಂಧ ಇಲ್ಲ, ಅವರವ್ರ ಹುದ್ದೆ, ಅವ್ರವ್ರ ಜಾಗ, ಸ್ಥಾನಮಾನ ಮರ್ತಿಬಿಟ್ಟು ಅದನ್ನ ಬಾಯಿ ಬೀದಿ ಅಂತೀವಿ ಕನ್ನಡದಲ್ಲಿ, ಮಾತಾಡ್ತಾರೆ, ಹುಳಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ, ತಮಾಷೆ ನೋಡ್ತಾ ಇರ್ತಾರೆ, ನಾವೆಲ್ಲ ಕಿತ್ತಾಡ್ತಾ ಇರ್ತೀವಿ. ಅದು ಬೇಗ ನಮಗೆ. ಇದು ನಮ್ಮ ಎಲ್ಲರ ಒಕ್ಕೊರಲಿನ ಧ್ವನಿ ಆಗ್ಬೇಕು. ಈ ಒಂದು ಭಾವನೆಯನ್ನು ಎಲ್ಲಾ ಕಾಲ ಇಟ್ಕೊಳ್ಳಿ. ಯಾಕಂದ್ರೆ ಸಿಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್. ನನಗೆ ತಮಿಳ್ನಾಡಿಗೆ ಹೋದಾಗ ಎಲ್ಲರೂ ಯಾವಾಗ್ಲೂ ತುಂಬಾ ಖುಷಿ ಆಗಿದೆ. ಏನಂದ್ರೆ ಅದೇ ತಮಿಳ್ ಮಾತಾಡೋದು ಯಾರು ಹೇಳಿದ್ರೆ ಈ ತಮಿಳ್ ಅಭ್ಯಾಸ ನಾನು ಅಡ್ಚಿಡುವ ಅಂತ ಯಾರು ಅಂದಿಲ್ಲ. ಎಷ್ಟು ಚೆನ್ನಾಗಿ ತಮಿಳ್ ಮಾತಾಡ್ತಾರೆ ನೋಡಿದಾಗ ನಾವು ಮಾತಾಡ್ಬೇಕು ಅನ್ಸುತ್ತೆ ಅಲ್ವಾ? ಆಂಧ್ರಾಗ ಹೋದಾಗ ಅಲ್ಲಿ ಯಾರು ಆದ್ರೆ ಇಲ್ಲಿ ಅದೇ ಹೇಳಿದ್ರ ಯಾರು ವಿನಾಕಾರಣ ತಂದಿದ್ದ ತಮಾಷೆ ನೋಡೋ ಕೆಲವು ಜನರಿಂದ ಇದನ್ನು ಮಾಡಿ, ಇದನ್ನು ಹೇಳಿಂದ ಬಲವಂತದಿಂದ ಹೇರೋದು, ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಹಿಂದ್ಗಡೆಯಿಂದ ಗೆಲ್ಬಿಟ್ಟು ತಮಾಷೆ ನೋಡೋದು, ಇಂಥ ಕೆಲಸಗಳು ತುಂಬಾ ನಡೀತಿರ್ತಾವಲ್ಲ. ಅದೆಲ್ಲದನ್ನು ನಾವು ಧಿಕ್ಕರಿಸ್ಬೇಕು. ನಾವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ನಮ್ಮ ಭಾಷೆಯನ್ನ ನಾವು ಮಾತಾಡಿದ್ರೆ ಸಾಕು. ಯಾರಿಗೂ ನೀನ್ ಮಾತಾಡೋ, ನೀನ್ ಮಾಡೋದು. ನವೆಂಬರ್ 1ನೇ ತಾರೀಕು ಜೆಂಡ ಹಿಡ್ಕೊಂಡು ನಾನ್ ಕನ್ನಡ ಬೇಕಿಲ್ಲಪ್ಪ. ಕನ್ನಡ ಪ್ರತಿನಿತ್ಯ ನಮ್ಮ ಭಾಷೆ, ಪ್ರತಿನಿತ್ಯ ಆಚರಣೆ. ನವೆಂಬರ್ 1 ಕನ್ನಡ ಹುಟ್ಟಲ್ಲ, ಕರ್ನಾಟಕ ಹುಟ್ಟು. ಅದೊಂದು ಸಣ್ಣ ಕ್ಲಾರಿಟಿ ಇರಲಿ. ಕನ್ನಡ ರಾಜ್ಯೋತ್ಸವ ಅಲ್ಲ, ಅದು ಕರ್ನಾಟಕ ರಾಜ್ಯೋತ್ಸವ. ಹೆಂಗೆ ನಮ್ಮೆಲ್ಲರಿಗೂ ಬರ್ಡೇ ಇರುತ್ತೆ, ಕರ್ನಾಟಕ ಸ್ಟೇಟ್ ಅದೊಂದು ಬರ್ಡೇ, ಹಾಗೆ ಕನ್ನಡ ಅನ್ನೋ ಭಾಷೆ ಬಹಳ 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 ಕ್ರಿಸ್ತ ಪೂರ್ವಕ್ಕೆ ಹೋಗುತ್ತೆ. ಅಲ್ಲಿಂದ ಬಂದಿರೋದು ಯಾರು ಬೆಳೆಸೋದಿಲ್ಲ, ಬಳಸಿ ಸಾಕು ಅಲ್ಲ. ಖಂಡಿತ. ಆದ್ರೆ ನಾನು ಡೈಲಾಗ್ ಹೇಳಕ್ಕಾಗ್ಲಿ, ಹಾಡು ಹಾಡಕ್ಕಾಗ್ಲಿ ನೀವು ಮಾತು ಕೊಡ್ಬೇಕು. ಕೊಡ್ತೀರ ಅಂದ್ರೆ ಮುಂದುವರಿಸ್ತೀನಿ. ಯಾರನ್ನು ಕೇಳಿದ್ದೆ, ಯಾರನ್ನು ಬಿಂಟಿದೆ, ಕನ್ನಡ ನೀವು ಮಾತಾಡಿ ಅವ್ರಿಗೆ ಖುಷಿ ಆಗೋ ರೀತಿ, ಅವ್ರಿಗೆ ಇನ್ಸ್ಪೈರ್ ಆಗೋ ರೀತಿ ಮಾತಾಡ್ತೀರಾ? ನಿಮ್ಮ ಭಾಷೆಯನ್ನು ನೀವು ಗೌರವಿಸ್ತೀರಾ? ಯಾವ ಊರಿಗೆ ಹೋಗಿ ಆ ಭಾಷೆಯನ್ನು ಗೌರವಿಸಿ, ಇಲ್ಲಿಂದ ಕನ್ನಡವನ್ನೇ ಪ್ರಧಾನಿಸಿ ಅಷ್ಟೇ ಅಲ್ವಾ? ಪ್ರಕೃತಿ ನಮ್ಮ ಹೊಣೆ, ಭಾಷೆ ನಮ್ಮ ಹೊಣೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜಲ, ನಮ್ಮ ಕಲೆ, ಇದು ನಮ್ಮ ಹೊಣೆ. ಇದನ್ನ ಕಾಪಾಡೋ ಕೆಲಸ ನಮಗೆ ನಾವೇ ಮಾಡೋಣ. ಇವನು ಯಾವನೇ ಅದೇ ಜೋಕಣೆ ಅದು. ಏನಂದ್ರೆ
ಈ ಎಲ್ಲವನ್ನೂ ಕಾಪಾಡ್ತೀನಿ ಅನ್ನೋ ಒಂದು ಭರವಸೆ ಮಾತು ನೀವು ಕೊಡೋದಾದ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಡೈಲಾಗು ಸಭೆಗೆ ಬರ್ತೀನಿ. ಬರ್ತೀರಾ? ಹಸಿರೇ ಉಸಿರು, ಹಸಿರಿಲ್ಲ ಅಂದ್ರೆ ಏನೂ ಇಲ್ಲ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ, ಗಿಡ ಮರಗಳನ್ನ ಕಾಯಿರಿ, ಇದು ನಿಮ್ಮಿಂದ ಆಗಬೇಕು. ಯಾಕಂದ್ರೆ ನಮ್ಮ ತಂದೆ ತಾಯಿ ಅಜ್ಜಿ ತಾತಂದ್ರು ಬಿಟ್ಟು ಹೋಗೋದಕ್ಕೆ ಇಷ್ಟೆಲ್ಲ ಉಸಿರಾಟ ಸಿಗ್ತಾ ಇದೆ, ಆಕ್ಸಿಜನ್ ಸಿಗ್ತಿದೆ. ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನಾದ್ರು ಕೊಡಬೇಕು ಅಂದ್ರೆ ದುಡ್ಡು ಕಾಸಲ್ಲ, ಆಸ್ತಿ ಅಲ್ಲ, ಒಳ್ಳೆ ಆರೋಗ್ಯವನ್ನ, ಒಳ್ಳೆ ಗಾಳಿಯನ್ನ, ಒಳ್ಳೆ ನೆಲವನ್ನು ಕೊಟ್ಟೋಗ್ಬೇಕು. ಮಾಡ್ತೀರಾ? ಮಾತು ತಪ್ಪೋಂಗಿಲ್ಲ. ಅವ್ರು 4 ಜನ ಮಾತು ತಪ್ಪಲ್ವಂತೆ, ನೀವೆಲ್ಲ ಹಂಗೆ ನೀಚ ಸುಂಡ ಸುತ್ತು ಕಂಡ ಕಂಡಲೆಲ್ಲ ಖಂಡಿಸು, ನನ್ನ ಕಂಡರೆ ರಕ್ತ ಕುದಿತಿದೆ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಮುರಿದ ಮೇಲೂ ಹೊಗೆಯಾಗೋ ಆಸೆಗಂತೆ. ಹತ್ತು ನೀರು ಮಾತಾಡು ಮನುಷ್ಯನಲ್ಲಿ ಮನಸ್ಸಿಲ್ಲ, ಸಾವು ಸ್ವರ್ಗ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ.